ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಲೂ ಪರಾಠನ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಿತ್ತಂದ್ರೆ ನೀವು ಕೇಳ್ಬೋದು, ಇದ್ರಾಗೇನು ವಿಶೇಷ ಅಥವಾ ಸ್ಪೆಷಲ್ ಅದಂತ ಹೇಳಿ. ಕೆಲವರು ಏನಂತಾರೆ, ಆಲೂ ಪರಾಠ ಲಟ್ಸೋ ಮುಂದೆ ನಮ್ಗೆ ಚೆನ್ನಾಗಿ ಬರೋದಿಲ್ಲ, ತುಂಬಾ ಹರಿತವ ಅಥವಾ ಅದು ಸ್ಟಫಿಂಗ್ ಎಲ್ಲ ಒಡೆದು ಹೊರಗಡೆನೆ ಬರ್ತದೆ. ತುಂಬ ಈಸಿಯಾಗಿರುವಂಥ ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮಾಡ್ಕೋರಿ, ನಿಮ್ದು ಯಾವುದೇ ರೀತಿ ಪರಾಠ ಹರಿಯೋದಿಲ್ಲ, ತುಂಬಾ ಚೆನ್ನಾಗಿ ಬರ್ತಾವ. ನೀವು ಇದನ್ನು ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಸ್ನ್ಯಾಕ್ಸಿಗೂ ತಿನ್ಬೋದು. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಚಪಾತಿ ಹಿಟ್ಟು ಕಲಸಿದ್ದೆ ಇತ್ತಂದ್ರೆ ನೀವು ಹಾಗೇನೆ ತೊಗೋಬೋದು. ನಾನು ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋತೀನಿ ರೀ. 2 ಬಟ್ಲಾಗಷ್ಟು ಸೋಸ್ಟ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಈಗ ನೀವು ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತಿರಲ್ಲ, ಅದು ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟನೂ ಅಲ್ಲ. ಆ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ರೆಡಿ ಮಾಡ್ಕೋತೀನಿ ನೋಡಿರಿ. ನೋಡಿ, ಸ್ವಲ್ಪ ಚೆನ್ನಾಗಿ ಭಾರ ಹಾಕಿ ನಾದ್ರಿ ಹಿಟ್ಟನ್ನು ಚೆನ್ನಾಗಿ ಮೆತ್ತಗಾಗ್ತದೆ ನೋಡಿರಿ. ನೋಡಿ, ಒಮ್ಮೆಲೆ ನೀರು ಹಾಕಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ನೋಡಿರಿ. ನೋಡಿ, ಈಗ ಹಿಟ್ಟು ರೆಡಿ ಆಗಿದ್ರಿ. ಇಲ್ಲ ನೀವು ಬೆಳಗ್ಗೆ ಚಪಾತಿ ಮಾಡಿ ಹಿಟ್ಟು ಉಳಿದಿತ್ತಂದ್ರೂ ನೀವು ಈ ರೀತಿ ಮಾಡ್ಕೋಬೋದು. ಈಗ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಎಣ್ಣೆನ ಹಚ್ತೀನಿ ರೀ. ಹಿಟ್ಟು ನೆನಿಲ್ಲ ಮುಚ್ಚಿ ಒಂದು 10 ನಿಮಿಷದನ್ನ ಏನು ಮಾಡ್ತೀನಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ, ಸ್ಟಫಿಂಗ್ ನಾನಿಲ್ಲಿ ಚಿಕ್ಕದೇ ನಾನೇನು ಮಾಡ್ಕೊಂಡಿದ್ದೀನಿ, 4 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ದೊಡ್ಡ ಸೈಜದ ಆಲೂಗಡ್ಡೆ ಇದ್ದರೆ 2 ತೊಗೊರಿ. ನೋಡಿ, ಕುದಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡ್ರಿ. ಇಲ್ಲ ನೀವು ತುರಿದ್ಬಿಟ್ಟು ಹಾಕ್ಬಿರಿ. ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಏನು ಮಾಡಿರಿ, ಮ್ಯಾಶ್ ಮಾಡಿರಿ. ನೋಡಿ, ಆದಷ್ಟು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಕುದಿಸ್ಬೇಡ್ರಿ. ಹಾಗೇ ಪೂರ್ತಿಯಾಗಿಯೇ ಕುದಿಸ್ಬಿಟ್ಟು ತೊಗೊರಿ. ಅದು ಇಲ್ಲಾಂದ್ರೆ ನೀರಿನ ಅಂಶ ಹಿಡ್ಕೊಂಡ್ಬಿಡ್ತದೆ. ಇದಕ್ಕೆ ಖಾರಕ್ಕಾಗಿ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲವನ್ನು ಹಾಕ್ತಾಯಿದ್ದೀನಿ. ನೋಡಿ, 1 ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನು ಹಾಕ್ತಾಯಿದ್ದೀನಿ. ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟು ಹಾಕಿದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೋಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. 1 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ರೀ. ನೋಡಿ, ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಖಾರ ನೀವು ನೋಡಿಬಿಟ್ಟು ಹಾಕೋರಿ. 1 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ದಪ್ಪ ಹಾಕಬೇಡ್ರಿ, ಇಲ್ಲಾಂದರೆ ಪರಾಠ ಎಲ್ಲ ಹೊಡಿತಾ ಹೋಗ್ತಿರ್ತಿರಲ್ಲ, ಇಲ್ಲ ಸಣ್ಣದಾಗಿಯೇ ಕಟ್ ಮಾಡಿಬಿಟ್ಟು ಹಾಕಿರಿ. ನೋಡಿ, ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಯಾವುದೇ ರೀತಿ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ನೀಟಾಗಿ ಮ್ಯಾಶ್ ಮಾಡಿರಿ. ಇಲ್ಲಂದ್ರೆ ನೀವೇನು ಮಾಡಿರಿ, ತುರಿದ್ಬಿಟ್ಟು ಹಾಕ್ಬೋದು, ನಡೀತದೆ ನೋಡಿರಿ. ನೋಡಿ, ಎಲ್ಲ ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಆಗಿದೆ. ನೋಡಿ, ನಾನಿಲ್ಲಿ ಚಾಟ್ ಮಸಾಲೆ ಹಾಕೋದನ್ನು ನೆನಪು ಹರಿದ್ದೀನಿ. ಅದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟೇ ಇಲ್ಲಿ ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ ಹಾಕ್ಕೊಂಡ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡ್ಕೋತೀನಿ ರೀ. ಈಗ ಇದನ್ನು ನೋಡಿರಿ, ಸ್ಟಫಿಂಗ್ ಏನಾಗಿದೆ, ರೆಡಿ ಆಗಿದೆ. ನೋಡಿ, ಇದನ್ನು ಅನ್ಕತಕ ಏನು ಮಾಡೋಣ ರೀ, ಸೈಡಿಗೆ ಇಡೋಣ. ಈಗ ಹಿಟ್ಟನ್ನು ನೆಂದಿರ್ತದೆ, ಅದನ್ನು ನೋಡ್ತೀನಿ ನೋಡಿರಿ. ಈಗ ಇದು ಸೈಡಿಗೆ ಇರಲಿ ರೀ ಅನ್ಕತಕ. ನೋಡಿ, 10 ನಿಮಿಷ ಆಗ್ಯದ್ರಿ. ಹಿಟ್ಟನ್ನು ಚೆನ್ನಾಗಿ ಏನಾಗಿದೆ, ನೆನೆದು ಸಾಫ್ಟ್ ಆಗ್ಯದ್ರಿ. ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ತೊಗೋತೀನಿ ನೋಡಿರಿ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ, ಹಿಟ್ಟನ್ನು ಚೆಂದಂಗೆ ನೆಂದದ್ರಿ. ನೋಡಿ, ಈಗ ಒಂದು ದೊಡ್ಡ ಸೈಜದ ಉಳ್ಳಿಯನ್ನು ತೊಗೋತೀನಿ. ನೋಡಿ, ಇದನ್ನು ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಈಗ ಇದನ್ನು ನೋಡಿ, ನಾನು ಚಪಾತಿ ಮಾಡೋ ತಗಡ ಮೇಲೆ ಲಟ್ಸ್ಕೊತಾ ಇದ್ದೀನಿ, ಅಥವಾ ನೀವೇನು ಮಾಡ್ಬೋದು, ಡೈರೆಕ್ಟಾಗಿಯೇ ಗ್ಯಾಸ್ ಕಟ್ಟಿ ಮೇಲೇ ಲಟ್ಸ್ಕೊಬೋದು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಆ ರೀತಿ ಲಟ್ಟಿಸ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಎಷ್ಟೋ ಜನ ಹೇಳ್ತಾರೆ ನಮ್ಮ ಆಲೂ ಪರಾಠ ಚೆನ್ನಾಗಿ ಬರೋದಿಲ್ಲ, ಸ್ಟಫಿಂಗ್ ಎಲ್ಲ ಒಡೆದ್ಬಿಟ್ಟು ಪರಾಠನೇ ಚೆನ್ನಾಗಿ ಬರೋದಿಲ್ಲ, ಎಲ್ಲ ಹರಿತಾವತ್ತು ಹೇಳಿ. ನೋಡಿ, ಈ ರೀತಿ ಮಾಡ್ಕೋರಿ, ತುಂಬಾ ಚೆನ್ನಾಗಿ ಬರ್ತಾವೆ. ನೋಡಿ, ಮಕ್ಕಳು ಅಷ್ಟೇ ಅಲ್ಲ, ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬ ತೆಳವೂ ಲಟ್ಸಿಲ್ಲ, ತುಂಬ ದಪ್ಪನೂ ಲಟ್ಸಿಲ್ಲ, ಆ ರೀತಿ ಲಟ್ಸಿಬಿಟ್ಟು ತೊಗೊಂಡಿದ್ದೀನಿ. ಈಗ ಈ ಸ್ಟಫಿಂಗನ್ನು ತೊಗೊಳ್ಳೋಣ ನೋಡಿರಿ. ಈ ಸ್ಟಫಿಂಗನ್ನು ನೋಡಿರಿ, ತುಂಬ ದಪ್ಪಾಗಿ ಹಾಕ್ಬೇಡ್ರಿ, ತೆಳುವಾಗಿಯೇ ನೀಟಾಗಿ ಏನು ಮಾಡಿರಿ, ಎಲ್ಲ ಕಡೆ ಏನು ನೋಡಿರಿ, ಇದನ್ನು ಏನು ಮಾಡಿರಿ, ಸ್ಪ್ರೆಡ್ ಮಾಡಿರಿ. ನೋಡಿ, ಸ್ಟಫಿಂಗ್ ಒಳಗಡೆನೂ ತುಂಬ ದಪ್ಪಾಗಿ ಹಾಕ್ಬೇಡ್ರಿ, ತೆಳುವಾಗಿ ಹಾಕ್ಬೇಕು ನೋಡಿರಿ. ಆ ರೀತಿ ಇದನ್ನೇನು ಮಾಡಿರಿ, ನೀಟಾಗಿ ಏನು ಮಾಡಿರಿ, ಚಮಚದಿಂದ ಸ್ಪ್ರೆಡ್ ಮಾಡಿರಿ. ನೋಡಿ, ಈಗ ಇದು ನೀಟಾಗಿ ಸ್ಪ್ರೆಡ್ ಆಗೈತಿ. ನೋಡಿ, ನಾನು ಪಿಜ್ಜಾ ಕಟ್ರ್ ತೊಗೊಂಡಿನಿ, ನೀವು ಚಾಕುನು ತೊಗೋಬೋದು. ಅದರಿಂದ ಈ ರೀತಿ ಕಟ್ ಮಾಡ್ಕೊರಿ. ತುಂಬ ನೋಡಿರಿ, ಸಣ್ಣ ಈ ರೀತಿ ಮೀಡಿಯಮ್ ಆಗಿನೇ ಕಟ್ ಮಾಡಿಬಿಟ್ಟು ತೊಗೊರಿ. ನೋಡಿ, ಕಟ್ ಮಾಡಿಬಿಟ್ಟು ಈ ರೀತಿ ನೋಡಿರಿ ಸುತ್ತಿಬಿಟ್ಟು ತೊಗೊರಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಿರ್ತದೆ ನೋಡಿ. ಈ ರೀತಿ ಮಾಡ್ಕೋಬೇಕು ನೋಡಿರಿ.
ನೋಡಿ ಎಲ್ಲವನ್ನು ಏನು ಮಾಡ್ತೀನಿ ಇದೇ ರೀತಿನೇ ಏನು ಮಾಡ್ತೀನಿ ಸುತ್ತಬಿಟ್ಟು ರೆಡಿ ಮಾಡಿ ತೊಗೋತೀನಿ ನೋಡಿರಿ. ನೋಡಿ ಎಲ್ಲನೂ ತೊಗೊಂಡಿದ್ದೀನಿ ನೋಡಿ. ಈಗ ಇದನ್ನು ನೋಡಿ ಸ್ವಲ್ಪ ಈ ರೀತಿ ಮಾಡಿಬಿಟ್ಟು ನೋಡಿ ಇಷ್ಟೇ ಮಡಿ ಸ್ವಲ್ಪ ಅದನ್ನು ಒತ್ತಿಬಿಟ್ಟು ತೊಗೋಬೋದು. ನೀವು ಹಿಟ್ಟನ್ನು ಹಚ್ಬೋದು, ಇಲ್ಲ ಹಿಟ್ಟು ಹಚ್ಚದೆ ಹಾಗೇ ಕೈಯಲ್ಲಿನೂ ಏನು ಮಾಡ್ಬೋದು ಒತ್ತಿ ಈ ರೀತಿ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣತೈತೆ ನೋಡಿರಿ. ನೋಡಿ ಈ ರೀತಿ ಅದನ್ನು ಹಿಟ್ಟಿನ ಬೇಕತ್ತೇನಿಲ್ಲ, ಹಾಗೆಯೇ ಎರಡು ಕೈಯಲ್ಲಿ ನೀಟಾಗಿ ಇಷ್ಟೇ ಒತ್ತಿಬಿಟ್ಟು ತೊಗೋಬೋದು ನೋಡಿರಿ. ಇದನ್ನು ನೀವು ಡೀಪ್ ಫ್ರೈ ಮಾಡಿ ಸ್ನ್ಯಾಕ್ಸ್ ಥರನೂ ತಿನ್ಬೋದು, ಇಲ್ಲ ನಾನು ಕಡಿಮೆ ಎಣ್ಣೆಯಲ್ಲಿ ತೋರ್ಸಕ್ಕಿದ್ದೀನಿ. 1-2 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕಿಬಿಟ್ಟು ಇದನ್ನು ಬೇಯಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ನಾನು ಆಲ್ರೆಡಿ ಪ್ಯಾನನ್ನು ಕೈಲಿಕ್ಕೆ ಇಟ್ಟು ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ. ಈ ಕಡಿಮೆ ಎಣ್ಣೆಯಲ್ಲೇ ಇದನ್ನು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡ್ರೆ ತುಂಬಾ ಚೆನ್ನಾಗಿರ್ತಾವೆ. ಇಲ್ಲ ನಮಗೆ ಎಣ್ಣೆ ನಡೀತದಂದ್ರೆ ನೀವು ಇದನ್ನು ಡೀಪ್ ಫ್ರೈ ಮಾಡಿನೂ ತೊಗೋಬೋದು. ಇಲ್ಲ ಡೀಪ್ ಫ್ರೈ ಮಾಡ್ತೀರಿ ತುಂಬ ಕ್ರಿಸ್ಪಿನೇ ಬೇಕಂದ್ರೆ ಹಿಟ್ಟಿನಲ್ಲಿ ನೀವೇನು ಮಾಡಿರಿ 1-2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕಿ ನಾದ್ಬಿಟ್ಟು ತೊಗೊರಿ. ತುಂಬಾ ಅದನ್ನು ಸ್ನ್ಯಾಕ್ಸ್ ಥರ ತುಂಬ ಚೆನ್ನಾಗಿ ಬರ್ತದೆ ರೀ. ನೋಡಿ ಒಂದು ಸೈಡ್ ಬೇಯಿದ್ಮೇಲೆ ನಾನು ತಿರುಗಿಬಿಟ್ಟು ಬೇಯಿಸ್ತಾ ಇದ್ದೀನಿ ನೋಡಿ. ಸೈಡ್ದಿಂದನೂ ಚೆನ್ನಾಗಿ ಬೇಯಬೇಕು, ಆದಷ್ಟು ಲೋ ಫ್ಲೇಮ್ದಲ್ಲಿಟ್ಟೇ ಬೇಯಿಸ್ಬಿಟ್ಟು ತೊಗೊರಿ. ನೋಡಿ ಸೈಡೆಲ್ಲನೂ ಚೆನ್ನಾಗಿ ಬೇಯಬೇಕು ನೋಡಿರಿ. ಆ ರೀತಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಕ್ಕೆ ಹೋಗ್ಬೇಡ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ, ಎಷ್ಟು ಕಲರ್ಫುಲ್ಲಾಗಿ ನಾನು ಸೈಡ್ದಿಂದನೂ ನೀಟಾಗಿ ಏನು ಮಾಡಿದ್ದೀನಿ ಎಲ್ಲವನ್ನು ಬೇಯಿಸ್ಬಿಟ್ಟು ತೊಗೊಂಡಿನಿ ನೋಡಿರಿ. 2 ಸೈಡ ಚೆನ್ನಾಗಿ ಬೇಯ್ದವ್ರಿ ನೋಡಿ. ನಾನಂತೂ ಇದಕ್ಕೆ ಮಿನಿ ಆಲೂ ಪರೋಟ ಅಂತಲೂ ಕರಿಬೋದು. ಇದು ಸ್ನ್ಯಾಕ್ಸ್ ಥರನೂ ತಿನ್ಬೋದು, ನೀವು ಬ್ರೇಕ್ಫಾಸ್ಟಿಗೂ ತಿನ್ಬೋದು. ಬಿಸಿ ಟೇಸ್ಟಿಯಾಗಿರುವಂಥ ಮಿನಿ ಆಲೂ ಪರೋಟ ರೆಡಿ ಆಗ್ಯಾವ. ನೀವು ಇದನ್ನು ಸಾಸ್ ಜೊತೆ ಸರ್ವ್ ಮಾಡ್ಬೋದು ನೋಡಿರಿ, ತುಂಬಾ ಚೆನ್ನಾಗಿರ್ತಾವೆ ನೋಡಿ. ಎಲ್ಲ ಸೈಡು ನೀಟಾಗಿಯೇ ನೋಡಿ ಸೈಡ್ದಿಂದನೂ ನೀಟಾಗಿ ಬೇಯಿಸ್ಬಿಟ್ಟು ತೊಗೊರಿ. ಆದಷ್ಟು ಲೋ ಫ್ಲೇಮ್ದಾಗನೇ ಇಡ್ರಿ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದ.